ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೌಂದರ್ಯ ಕಲಿಕೆಗೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತ. 6ನೇ ಶ್ಲೋಕದಲ್ಲಿ ದೇವಿಯ ಕೃಪೆಯ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಸೌಂದರ್ಯ ಲಹರಿ ಶ್ಲೋಕ 7ರಲ್ಲಿ ದೇವಿಯ ದಿವ್ಯ ಮೂರ್ತಿ ಸ್ಮರಣೆ, ದೇವಿಯ ದಿವ್ಯ ಮೂರ್ತಿ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. 7ನೇ ಶ್ಲೋಕ ಹೀಗಿದೆ: ಕ್ವಣತ್ ಕಾಂಚೀದಾಮ ಕರಿಕಲಭ ಕುಂಭಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣತ ಶರಚ್ಚಂದ್ರವದನಾ ಧನುರ್ಬಾಣಾನ್ ಪಾಶಂ ಸೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾಂ ನಃ ಪುರಮಥಿತುರಾಹೋ ಪುರುಷಿಕಾ. 7ನೇ ಶ್ಲೋಕ ಹೀಗಿದೆ. ತುಂಬ ನಿಧಾನವಾಗಿ ಹೇಳಿರೋದ್ರಿಂದ ನಿಮಗೆ ಈಸಿಯಾಗಿ ಅದನ್ನು ಕಲ್ತ್ಕೊಳ್ಳೋದಕ್ಕೆ ಆಗತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಪದ ವಿಭಾಗ ಹೀಗಿದೆ: ಕ್ವಣತ್ ಕಾಂಚೀದಾಮ, ಕ್ವಣತ್ ಕಾಂಚೀದಾಮ ಕರಿಕಲಭ ಕುಂಭ ಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣತ ಶರಚಂದ್ರ ವದನಾ ಧನುರ್ಬಾಣಾನ್ ಸೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾಂ ನಃ, ಪುರಸ್ತಾತ್ ಆಸ್ತಾಂ ನಃ ಪುರಮಥಿತುರಾಹೋ, ಪುರಮಥಿತುಃ ಆಹೋ ಪುರುಷಿಕಾ. ಸೊ ಹೀಗೆ ಪದಗಳ ವಿಭಾಗ ಮಾಡಬಹುದು. ನಂತರ ಅದರ ಅರ್ಥ ಹೇಗಿರುತ್ತೆ ನೋಡೋಣ. ಕ್ವಣತ್ ಕಾಂಚೀದಾಮ, ಧ್ವನಿ ಮಾಡುವ ನಡುವಿನ ಡಾಬುಳ್ಳ. ಇಲ್ಲಿ ದೇವಿಯ ನಡುವಿನ ಡಾಬಿನ ಬಗ್ಗೆ ನಾವು ಹೇಳ್ತಾ ಇರೋವಂಥದ್ದು. ಕರಿಕಲಭ ಕುಂಭ ಸ್ತನನತ, 20 ವರ್ಷದ ಆನೆಯ ಕುಂಭಸ್ಥಳದಂತಿರುವ ಸ್ತನಗಳಿಂದ ಸ್ವಲ್ಪ ಬಾಗಿರುವ. ಮಧ್ಯೆ ಪರೀಕ್ಷೀಣ, ನಡುವಿನಲ್ಲಿ ಕೃಶಳಾದ. ಪರಿಣತ ಶರಚ್ಚಂದ್ರ ವದನ, ಸಂಪೂರ್ಣವಾದ ಶರತ್ಕಾಲದ ಚಂದ್ರನ ಹಾಗೆ ಮುಖವುಳ್ಳವಳು. ಧನು, ಬಿಲ್ಲನ್ನು. ಬಾಣಾನ್, ಬಾಣಗಳನ್ನು. ಪಾಶಂ, ಹಗ್ಗವನ್ನು. ಸೃಣಿಮಪಿ, ಸೃಣಿಂ ಪ್ಲಸ್ ಅಪಿ ಅಂದರೆ ಅಂಕುಶವನ್ನೂ ಕೂಡ. ಕರತಲೈಹಿ, 4 ಕೈಗಳಿಂದಲೂ. ದಧಾನ, ಧರಿಸಿಕೊಂಡಿರುವ. ಪುರಮಥಿತುಹು, ಈಶ್ವರನ ಗರ್ವರೂಪಳಾದ. ಆಹೋ ಪುರುಷಿಕಾ, ದೇವಿಯು ಓಹೋ. ನಃ ಪುರಸ್ತಾತ್ ಆಸ್ತಾಂ, ನಮ್ಮಗಳ ಮುಂದುಗಡೆಯಲ್ಲಿ ಇರಲಿ. ಹೀಗೆ ಪದಗಳ ಅರ್ಥ ಬರುತ್ತೆ. ತಾತ್ಪರ್ಯ ನೋಡೋಣ. ಮೆಲುದನಿಯ ನಾದ ಮಾಡುವ ಕಿರಿಗೆಜ್ಜೆಯ ರತ್ನ ಖಚಿತ ನಡುವಿನ ಡಾಬುಳ್ಳವಳಾಗಿದ್ದಾಳೆ. ಇಲ್ಲಿ ದೇವಿಯ ನಡುವಿನ ಡಾಬಿನ ವರ್ಣನೆ ಮಾಡ್ತಾ ಇರುವಂಥದ್ದು. 20 ವರ್ಷದ ಮರಿಯಾನೆಯ ಕುಂಭಸ್ಥಳದಂತಿರುವ ಸ್ತನ ಭಾರದಿಂದ ಸ್ವಲ್ಪ ಬಾಗಿರುವ ತೆಳುವಾದ ನಡುವನ್ನು ಹೊಂದಿದ್ದಾಳೆ. ಸಂಪೂರ್ಣ ಕಲೆಗಳಿಂದ ಕೂಡಿದ ಶರತ್ಕಾಲದ ಚಂದ್ರನಂತೆ ಮುಖವುಳ್ಳವಳಾಗಿದ್ದಾಳೆ. ಒಂದು ಕೈಯಲ್ಲಿ ಬಿಲ್ಲನ್ನು, ಇನ್ನೊಂದು ಕೈಯಲ್ಲಿ ಬಾಣಗಳನ್ನು, 3ನೇ ಕೈಯಲ್ಲಿ ಪಾಶವನ್ನು, 4ನೇ ಕೈಯಲ್ಲಿ ಅಂಕುಶವನ್ನು ಧರಿಸಿದ್ದಾಳೆ. ಇಂಥ ತ್ರಿಪುರಾಂತಕನಾದ ರುದ್ರನ ಅಹಂಭಾವರೂಪಳಾದ
ಭಗವತಿಯು ನಮ್ಮ ಹೃದಯ ಕಮಲದಲ್ಲಿ ಆಸೀನಳಾಗಲಿ. ಹೀಗಿದೆ ಈ ಶ್ಲೋಕದ ತಾತ್ಪರ್ಯ. ಈ ವರ್ಣನೆ ದೇವಿಯ ಸ್ಥೂಲ ರೂಪವನ್ನ ಹೇಳುತ್ತೆ. ಪರಾರೂಪವನ್ನ, ದೇವಿಯ ಪರಾರೂಪವನ್ನ ಬಿಲ್ಲು ಎಂದರೆ ಮನಸ್ಸು, ಪಂಚಬಾಣಗಳು ಪಂಚತನ್ಮಾತ್ರೆಗಳು, ಪಾಶ ಮನೋವಿಕಾರ, ಅಂಕುಶ ಕೋಪವನ್ನು ಸೂಚಿಸುವವು. ಹೀಗೆ ದೇವಿಯು ಚತುರ್ಭುಜಗಳಲ್ಲಿ ಧರಿಸಿರುವ ಆಯುಧಗಳು ಸ್ಥೂಲ, ಸೂಕ್ಷ್ಮ, ಪರಾಸ್ವರೂಪಗಳದ್ದಾಗಿವೆ, ಪರಾಸ್ವರೂಪವುಳ್ಳದ್ದಾಗಿವೆ. ಈ ಶ್ಲೋಕ 7ರಲ್ಲಿ ಚತುರ್ಭುಜಳಾದ ದೇವಿಯ ವರ್ಣನೆಯನ್ನು ಸಗುಣ ರೂಪದಲ್ಲಿ ವರ್ಣಿಸಿದೆ. ಹೊರನೋಟಕ್ಕೆ ಇದು ನಿಜವೆನಿಸಿದರೂ ಮನುಷ್ಯ ಆಕಾರದಂತೆ ಕೈಗಳ ಆಯುಧಗಳ ವರ್ಣನೆ ಅಲ್ಲ, ಸೀಮಿತ ಶಕ್ತಿಯ ಪ್ರತೀಕವಲ್ಲ. ದೇವಿಯ ಸ್ವರೂಪ ಅಪರಿಮಿತ, ಅಗಾಧ. ಮಾನವನ ಅರಿವಿಗೆ ಎಟುಕಲು ದೇವಿಯು ಚತುರ್ಭುಜಳಾಗಿ ವರ್ಣಿತಳಾಗಿದ್ದಾಳೆ. ಏಕೆಂದರೆ ಭಕ್ತರಿಗೆ ದೇವಿಯ ಸಹಸ್ರಾರು ಬಾಹುರೂಪವನ್ನು ನೋಡಲು ಶಕ್ಯವಿಲ್ಲ. ಭಗವದ್ಗೀತೆಯಲ್ಲಿ ಅರ್ಜುನನು ಕೂಡ ಕೃಷ್ಣನನ್ನು ಸಹಸ್ರಬಾಹುಗಳಲ್ಲಿ ವಿಶ್ವರೂಪ ನೋಡುವುದಕ್ಕಿಂತ ಚತುರ್ಭುಜಗಳಲ್ಲಿ ನಿನ್ನನ್ನು ನೋಡಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾನೆ. ತ್ರಿಪುರ ಮಥನದ ಅರ್ಥ ನಮ್ಮಲ್ಲಿಯೇ ಇರುವ 3 ಶರೀರಗಳ ಮಥನ ಎಂದೇ. ಈ ದೇಹಗಳನ್ನು ಸ್ಥೂಲ, ಸೂಕ್ಷ್ಮ, ಕಾರಣ ಅಥವಾ ಶಕ್ತಿಕಾಯ ಎನ್ನುತ್ತಾರೆ. ಈ 3 ಶರೀರಗಳಾಚೆಗೂ ನಮ್ಮ ಅಸ್ಮಿತೆ ಇದೆ, ಅದರ ಅರಿವಾಗಬೇಕಾಗಿದೆ. ಈ ತ್ರಿಪುರ ಮಥನಕ್ಕೆ ಬೇಕಾದ ಆಯುಧಗಳು ನಮ್ಮಲ್ಲೇ ಇವೆ. ನಮ್ಮೊಳಗೆ ಒಂದು ಆಯುಧಾಗಾರವಿದೆ. ಅದನ್ನು ಬಳಸುವವಳು ಮಾತ್ರ ನಮ್ಮ ಅಸ್ಮಿತೆಯ ಮೂಲವಾದ ದೇವಿ. ದೇವಿಯ ಧನುಸ್ಸೆಂದರೆ ಮನಸ್ಸು, ಪಂಚಬಾಣಗಳೆಂದರೆ ಪಂಚೇಂದ್ರಿಯ ವಿಷಯಗಳು, ಪಾಶವೆಂದರೆ ರಾಗ ಮತ್ತು ಅಂಕುಶವೆಂದರೆ ಕ್ರೋಧ ಎಂದು ಈ ಆಯುಧಗಳೆಲ್ಲ ಸಾಂಕೇತಿಕವಾಗಿವೆ. ಈ ಶ್ಲೋಕವನ್ನ ಪಠಣೆ ಮಾಡೋದ್ರಿಂದ ಫಲ ಏನಿದೆ ಅಂತಂದರೆ, ಈ ಶ್ಲೋಕದ ಪಠಣ ಫಲ ಶತ್ರುಜಯ ಎಂದಿದೆ. ಶತ್ರುಜಯ ಎಂದರೆ ಹೊರಗೆ ಯುದ್ಧದಲ್ಲಿ ಶತ್ರುಗಳನ್ನು ಗೆಲ್ಲುವುದು ಎಂದಲ್ಲ, ನಮ್ಮಲ್ಲಿನ ಅಂತಃಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ಮಂದಿ ಶತ್ರುಗಳನ್ನು ದೇವಿಯ ಸ್ತೋತ್ರ, ಪೂಜೆ, ನಾಮ ಜಪಗಳ ಪುನಶ್ಚರಣೆಯಿಂದ ಗೆಲ್ಲುವುದು ಎಂದರ್ಥ. ನಾವು ಒಳ್ಳೆಯವರಾಗಿದ್ದರೂ ನಮ್ಮನ್ನು ಬಾಧಿಸುವ ಸಮಸ್ಯೆಗಳು, ದುಷ್ಟರ ವರ್ತನೆಗಳು ಈ ಶ್ಲೋಕದ ಪುನಶ್ಚರಣೆಯಿಂದ ನಾಶವಾಗುವುದು ಎಂದರ್ಥ. ಸೊ ಈ ಶ್ಲೋಕವನ್ನು ಪುನಃ ಪಠನೆ ಮಾಡೋದ್ರಿಂದ ಶತ್ರುಜಯ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು.